ಮೀನರಾಶಿಯಲ್ಲಿರುವಂತಹ ಈ ಶನಿಗ್ರಹ ಅವರಿಗೆ 7.5 ಸಹ ಕೂಡಿರುತ್ತೆ. ಈ ಶನಿಗ್ರಹ ಜನ್ಮದಲ್ಲಿದ್ದಾಗ ವ್ಯಾಧಿಯನ್ನು ಕೊಡ್ತಾನೆ. ವ್ಯಾಧಿ ಅಂತ ಅಂದ್ರೇನು? ಆರೋಗ್ಯದ ವ್ಯತ್ಯಾಸಗಳನ್ನು ಜಾಸ್ತಿ 1ನೇ ಸ್ಥಾನದಲ್ಲಿ ಕೊಡ್ತಾನೆ. ಅದು ಈಗ ಮೀನರಾಶಿಯವರಿಗಿದೆ. ಮೀನರಾಶಿಯವರಿಗೆ ಜನ್ಮದಲ್ಲಿ ಬಂದಿರುವಂಥ ಶನಿಗ್ರಹದಿಂದ ಆಗುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಮಸ್ಯೆಗಳನ್ನು ತಂದುಕೊಡುವಂತಹ ಕಠೋರ ಮನಸ್ಸನ್ನು ಮಾಡ್ತಿರ್ತಾರೆ ಶನಿಗ್ರಹ. ಆದ್ದರಿಂದ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿಗ್ರಹ. ಈ ಜನ್ಮದಲ್ಲಿ ಶನಿಗ್ರಹ ಇದ್ದಾಗ ನಾವು ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತ ಅಂದರೆ ನೋಡಿ, ಬನ್ನಿ ಮರದ ಕಾಂಡವನ್ನು ತೆಗೆದುಕೊಂಡು, ಮತ್ತು ಕಪ್ಪು ಎಳ್ಳನ್ನು ತೆಗೆದುಕೊಂಡು, ಮತ್ತು ಉದ್ದಿನ ಅನ್ನವನ್ನು ಮಾಡಿಸಿಕೊಂಡು, ಕಬ್ಬಿಣದ ಸಣ್ಣದಾದಂತಹ ಲೋಹವನ್ನು ತೆಗೆದುಕೊಂಡು, ಶಂಕು ಹೂವು ಅತ್ಯಂತ ಪ್ರಿಯವಾಗಿರುವಂತಹ ಶನಿಗ್ರಹನಿಗೆ ಶಂಕು ಹೂವು ಅಂತ ನೀಲಾಂಬರಿ ಶಂಕು ಹೂವು ಸಿಗುತ್ತೆ, ಅದನ್ನು ತೆಗೆದುಕೊಂಡು ಮಹಾ ಯಜ್ಞಾದಿಗಳನ್ನು ಮಾಡಬೇಕಾದ್ರೆ ಅವರಿಗೆ ಅದನ್ನೆಲ್ಲವೂ ಸಹ ಉಪಯೋಗಿಸ್ತಾ, ಮತ್ತು ಈ ಮನುಷ್ಯ ಈ ಗ್ರಹ ಏನು ಮಾಡ್ತದೆ, 23 ದಿನಗಳ ಕಾಲವೂ ಸಹ ಈ ಗ್ರಹ ಆದಷ್ಟು ಸಹ ದೋಷದಲ್ಲಿದ್ದರೂ ಸಹ ನಮಗೆ ಆರಂಭದಲ್ಲಿ 23 ದಿನಗಳ ಕಾಲ ನಮಗೆ ಫಲವನ್ನೇ ಕೊಡುವಂತಹ ದಿನಗಳನ್ನು ಇಟ್ಕೊಂಡಿರುವಂತಹ ಶನಿಗ್ರಹ. ಈ ಶನಿಗ್ರಹನಿಗೆ ಮತ್ತೆ ಕಪ್ಪುದಾಗಿರುವಂಥ ಹಸುವಿನ ಹಾಲನ್ನು, ಹಸುವಿನ ಬೆಣ್ಣೆಯನ್ನು, ತುಪ್ಪವನ್ನು ತೆಗೆದುಕೊಂಡು 108 ಅಥವಾ 1008 ಹೆಸರುಗಳನ್ನು ಹೇಳುತ್ತಾ ಓಂ ಶಂ ಶನೇಶ್ಚರಾಯ ನಮಃ ಅಂತ ಹೇಳುವಂತಹ ಶ್ಲೋಕದಿಂದ ಹೋಮವನ್ನು, ಜಪವನ್ನು, ಪೂಜೆಯನ್ನು ಮಾಡೋದ್ರಿಂದ ಈ ಶನಿಗ್ರಹನ ದೋಷ ಪರಿಹಾರವಾಗುತ್ತೆ. ಅನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಆಗಲೇ ನಾನು ಹೇಳಿದ ಹಾಗೆ ಶಂಕು ಹೂಗಳಿಂದ ಅರ್ಚನೆಗಳನ್ನು ಮಾಡಿ, ಕಪ್ಪು ಎಳ್ಳಿಂದ ಹೋಮಕ್ಕೆ ತಿಲಕವನ್ನು ಸಮಿತನ್ನು ಕೊಟ್ಟು, ಮತ್ತು ಅದೇ ರೀತಿಯಾಗಿ ಶಮಿ ಕಾಂಡವನ್ನು ಹೋಮಕ್ಕೆ ಹಾಕಿ, ಅನಂತರದಲ್ಲಿ ಆ ಕಬ್ಬಿಣವನ್ನು ಯಾರಾದರೂ ಅಲ್ಲಿ ಪೂಜೆ ಮಾಡುವಂಥವರಿಗೆ, ಹೋಮಾದಿಗಳನ್ನು ಮಾಡುವಂಥವರಿಗೆ ದಾನ ಕೊಡಬೇಕು. ಕಬ್ಬಿಣವನ್ನು ಯಾರೂ ಸಹ ದಾನವನ್ನು ಖಂಡಿತವಾಗಿ ಯಾರೂ ತೆಗೆದುಕೊಳ್ಳೋದಿಲ್ಲ. ತಾನಾಗಿಯೇ ಕಷ್ಟವನ್ನು ಯಾರಾದರೂ ಸ್ವಾಗತಿಸ್ಕೊಳ್ತಾರ? ಆದ್ದರಿಂದ ನೀವು ಯಾವುದಾದ್ರೂ ಒಂದು ದೇವಸ್ಥಾನಗಳನ್ನು, ಆಲಯವನ್ನು ಕಟ್ತಿರುವಂತಹ ಒಂದು ಜಾಗ ಇದ್ದರೆ ಅಲ್ಲಿ ಹೋಗಿ ಆ ದೇವರ ಹೆಸರಿನಲ್ಲಿ ಒಂದಿಷ್ಟು ಕಬ್ಬಿಣವನ್ನು ದಾನ ಕೊಟ್ಟು ಬನ್ನಿ. ಎಷ್ಟು ಕೊಡ್ಬೋದು ಗುರುಗಳೇ ಅಂದರೆ 108 kg ಅಥವಾ 1008 kg, ಈ ಥರ 100 ಪಕ್ಕದಲ್ಲಿ 8 ಇರಬೇಕು. ಅಂತಹ ಸಂಖ್ಯೆಯ ತೂಕವನ್ನು ಆ ಶನಿಗ್ರಹನ ಹೆಸರಿನಲ್ಲಿ ದಾನ ಕೊಟ್ಟು ಬಂದಾಗ ಆ ಕಷ್ಟ, ಆ ವ್ಯಾಧಿ, ಆ ಆರೋಗ್ಯದಲ್ಲಿ ವ್ಯತ್ಯಾಸ ಕಡಿಮೆ ಆಗುವಂಥ ಸಾಧ್ಯತೆ ಖಂಡಿತವಾಗಿ ಮೀನರಾಶಿಯವರಿಗಿರುತ್ತೆ.